ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಹೋಗ್ಬಿಡೋಣ ಯಾವ್ದು ಡಿಲೇ ಇಲ್ದಂಗೆ ಮೊದಲನೇ ಅಪ್ಡೇಟ್ಗೆ. ಅಲಸಕ್ ಮೊದಲನೇ ಅಪ್ಡೇಟು. ನೆನ್ನೆ ಎಲ್ಲ ಜೋರಾಗಿ ಮಾತಾಡಿದ್ರು, ಬಾರಪ್ಪ ಇಲ್ಲಿ ವಾರ್ವಿಕ್ ಶೇರು ಆ ಶೇರು ಈ ಶೇರಿಗೆ ಸ್ವಲ್ಪ ನೀನು ಬ್ಯಾಟಿಂಗ್ ಅಗತ್ಯತೆ ಇದೆ, ಬಂದ್ಬಿಟ್ಟು ನೀನಲ್ಲಿ ಇವ್ರದೇ ಬ್ಯಾಟಿಂಗ್ ಆಡೋ, ಸುಮ್ಮನೆ ಕೂತ್ಕೊಂಡು ಬೆಂಚ್ನಾಗ ಕಾವು ಕೊಡ್ತೀಯಾ, ಅಲ್ಲಿ ಅಗತ್ಯತೆ ಇಲ್ಲ, ನಿಂದು ಅವಶ್ಯಕತೆ ಇಲ್ಲ, RCBಗೆ ಆಡ್ಸಲ್ಲ ಅವ್ರನ್ನ, ಬಂದ್ಬಿಡು ಅಂತ ಅಲೆಸರ್ಕು ಹೇಳ್ತಾ ಇದ್ದಂಗೆ ಈ ಕಡೆಯಿಂದ ರೊಚ್ಕೆದ್ದು ಬಿಡೋರು ಕೆವಿನ್ ಪೀಟರ್ಸನ್ ಅದನ್ನೇ ಹೇಳಿದ್ದೀನಿ. ಸೊ ಇದ್ರ ರಿಲೇಟೆಡು ಒಂಥರ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಅಂತ ಸ್ಟೇಟ್ಮೆಂಟು. ಜೇಕೋಬ್ ಬೆದೆಲ್ರನ್ನೇ ಒಂಥರ ಮಾತಾಡಿದ್ದಾರೆ. ಸ್ಕೈ ಸ್ಪೋರ್ಟ್ಸ್ ಅವ್ರ ಥರ ಮಾತಾಡ್ತಾ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ನಾನು ಪ್ರತಿಯೊಂದು ಕ್ಷಣನೂ IPL ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ 11 ಇರ್ತೀನೋ ಅಥವಾ 12 ಇರ್ತೀನೋ ಬಿಡ್ತೀನೋ ಅದೆಲ್ಲ ಸೆಕೆಂಡ್ರಿ, ಬಟ್ ನಾನು ಪ್ರತಿಯೊಂದು ಕ್ಷಣನೂ ಕೂಡ ಈ IPL ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಸೀಸನ್ ಕೂಡ ಎಂಜಾಯ್ ಮಾಡಿದ್ದೆ ಆ್ಯಂಡ್ ಈ ಸೀಸನ್ ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಕಲಿತಾ ಇದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಇಂತಿಂಥ ಲೆಜೆಂಡ್ರಿ ಪ್ಲೇಯರ್ಸ್ಗಳು ನನ್ನ ಸುತ್ತ ಇದ್ದಾರೆ ಅಂತಂದರೆ ಒಂಥರ ಒಂದು ಡ್ರೆಸ್ಸಿಂಗ್ ರೂಮಲ್ಲಿ ಶೇರ್ ಮಾಡೋದಾಗಿರಲಿ, ಜೊತೆಗೆ ಆ ಒಂದು ಒಂದು ಟೂರ್ನಮೆಂಟ್ ವೈಬ್ನ ಎಂಜಾಯ್ ಮಾಡೋದಾಗಿರಲಿ, ಫೀಲ್ನ ತಗೊಳ್ಳೋದಾಗಿರಲಿ. ಸೊ ಇದು ಎಲ್ಲೂ ಕೂಡ ಸಿಗೋದಿಲ್ಲ, IPL ಥರ ಫೀಲ್ ಎಲ್ಲೂ ಕೂಡ ಬರೋದಿಲ್ಲ ನನಗೆ ಅನ್ನೋ ಥರ ಇವರು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಸೊ ನೆನ್ನೆ ಕೆವಿನ್ ಪೀಟರ್ಸನ್ ಅವ್ರನ್ನೇ ಹೇಳಿದರು, ಅಲ್ಲಾಗರೋ ನೀನು ನೀನು ಬಂದ್ಬಿಟ್ಟು ಇಲ್ಲಿ ಆಡಿದ್ದೆ ಅಂದರೆ ನಿನಗೆ ಗೊತ್ತಾಗಿರೋದು ಏನು ಫೀಲ್ ಬರುತ್ತೆ, ಏನು ಫೀಲ್ ಕೊಡುತ್ತೆ IPL, ಯಾವ ಥರ ನಿನಗೆ ಬೇರೆ ಕಡೆ ಎಲ್ಲೂ ಆಗ್ದಿರೋದು ಇಲ್ಲೆಲ್ಲ ಆಗ್ತಾ ಇರುತ್ತೆ, ನಿನಗೆ ಆ ಥರ ಫೀಲ್ ಬರ್ತಾ ಇರುತ್ತೆ. ಸೊ ಅದನ್ನು ಎಂಜಾಯ್ ಮಾಡೋದ ಬಿಟ್ಬಿಟ್ಟು ನೀನು ಅಲ್ಲಿ ಬಂದ್ಬಿಟ್ಟು ಅಲ್ಲಿ ವಾರ್ವಿಕ್ ಶೇರ್ಗಾಡು ಆ ಶೇರ್ಗಾಡು ಈ ಶೇರ್ಗಾಡು ಅಂತ ಅಂತೀಯಲ್ಲ ನೀನು, ಸರಿನಾ ಇದು ಅಂತ ಕೇಳಿದ್ರು. ಸೊ ಅದೇ ರೀತಿ ಇವರು ಕೂಡ ಹೇಳಿದರೆ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಕ್ರಿಕೆಟ್ನ RCBಲಿ ಅಂತ, ಆಡ್ತಾ ಇಲ್ಲ ಅಂದರೂ ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ಬಿಟ್ಟು ಒಬ್ಬ ಸ್ಪಿನ್ನರ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ. ಸ್ಪಿನ್ನರ್ ಅಂತ ಹೇಳೋದಕ್ಕಿಂತ ಒಂದು ರೇಂಜಿಗೆ ಆಲ್ರೌಂಡರ್ ಅಂತಲೇ ಹೇಳಬೇಕು, ಒಂದು ರೇಂಜಿಗೆ ಹೆವಿ ಆಲ್ರೌಂಡರ್ ಅಂತಲ್ಲ. ರಿಯಾನ್ ಅಹ್ಮದ್ ಅವ್ರು ನಾವು ನೋಡಿದ್ದೀವಿ ಬ್ಯಾಟಿಂಗ್ ಯಾವ ಥರ ಆಡಿದ್ರು ಅಂತ, ವರ್ಲ್ಡ್ ಕಪ್ಪಲ್ಲೂ ಕೂಡ ಒಂದು ಡಿಸೆಂಟ್ ಕ್ಯಾಮಿಯೋನ ಆಡಿದ್ರು. ಸೊ ರಿಯಾನ್ ಅಹ್ಮದ್ ಒಂದು ರೇಂಜಿಗೆ ಬ್ಯಾಟಿಂಗ್ ಆಡುವಂಥ ಅಬಿಲಿಟಿ ಇರೋವಂಥವ್ರನ್ನೇ. ಸೊ ಈ ಒಬ್ಬ ಸ್ಪಿನ್ನರ್ ಕಮ್ ಒಂದು ರೇಂಜಿಗೆ ಆಲ್ರೌಂಡರ್ ಇರುವಂಥ ಪ್ಲೇಯರ್ನ ಇವಾಗ ಇವರು ತೊಗೊಂಡಿದ್ದಾರೆ ರಿಪ್ಲೇಸ್ಮೆಂಟ್ ಆಗಿ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಬೆನ್ ಡಕೆಟ್ ಅವರ ಜಾಗದಲ್ಲೇ ಇಂಗ್ಲೀಷ್ ಪ್ಲೇಯರ್ನ ಇವರು ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ. ಸೊ ನೋಡೋಣ, ಇನ್ ಕೇಸ್ ಏನಾದ್ರು 11ಅಲ್ಲಿ ಆಡಿಸಿದ್ರು ಅಥವಾ 12ಅಲ್ಲಿ ಆಡಿಸಿದ್ರು ಅಂತಂದರೆ ಯಾವ ಥರ ಇವರು ಟೀಮ್ನ ಗೆಲುವಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಬೆನ್ ಡಕೆಟ್ ಗೊತ್ತಲ್ಲಪ್ಪ, ಕೈ ಎತ್ಬಿಟ್ಟು ಹೋಗ್ಬಿಟ್ರು, ನಾನು ಬರೋಕ್ಕಿಲ್ಲ ಅಂತ, ಏನೋ ಅವ್ರು ಪ್ರಿಪೇರ್ ಆಗಬೇಕಂತೆ, ಅವರ ಒಂದು ಟೆಸ್ಟ್ ಜರ್ನಿನ ಜೋರದಾಗಿ ತೊಗೊಂಡು ಹೋಗ್ಬೇಕಂತವ್ರು. ಅದಕ್ಕೋಸ್ಕರ ಏನೋ ಪ್ರಿಪೇರ್ ಆಗ್ತಾಯಿದ್ದಾರೆ ಅಂತ. ಅದು ಏನು ಪ್ರಿಪೇರ್ ಆಗ್ತಾರೋ ಗೊತ್ತಿಲ್ಲ, ಎಲ್ಲಿ ಎಣ್ಣೆ ಹೊಡ್ಕೊಂಡು ಕೂತ್ಕೊಂಡವ್ರೇನೋ, ಏನು ಪ್ರಿಪೇರ್ ಆಗ್ತಾರೆ, ಎಲ್ಲ ಖಾಲಿ ಹೊಡಿತಾ ಇದ್ದಾರೆ ಇವಾಗ. ಅಪ್ಡೇಟ್ ನಂಬರ್ 3, ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ರಿಷಬ್ ಪಂತ್ ಅವರು. ವಿ ಸ್ಟಿಲ್ ವಾಂಟ್ ಟು ಲುಕ್ ಅಟ್ ಪಾಸಿಟಿವ್ಸ್, ವಿ ಶೋಲಿ ನೋ ದಟ್ ವಿ ಹ್ಯಾವ್ ದ ಫೈರ್ ಪವರ್ ಆ್ಯಂಡ್ ವಿ ವಾಂಟ್ ಟು ಬಿಲೀವ್ ಇನ್ ದಟ್ ಅಂತ ಹೇಳಿದ್ದಾರೆ. ನಮ್ಮ ಟೀಮಲ್ಲಿ ಏನೋ ಇದೆ ಫೈರ್ ಇದೆ ನಮ್ಮ ಟೀಮಲ್ಲಿ, ಬಟ್ ಅದು ಹತ್ಕೊತಾ ಇಲ್ಲ. ಫೈರ್ ಇದೆ ಬಟ್ ಹತ್ಕೊತಾ ಇಲ್ಲ, ಆ ಥರನೇ ಹೇಳಿರೋದವರು. ಫೈರ್ ಪವರ್ ಇದೆ ನಮ್ಮ ಹತ್ರ, ಅದು ಉರಿತಾ ಇಲ್ಲ, ಯಾವಾಗ ಉರಿತೋ ಗೊತ್ತಿಲ್ಲ, ಉರಿಸ್ಬೇಕು ಅಂತ ಇದ್ದೀವಿ ನಾವು ಅಂತ ಹೇಳಿದರೆ. ಅದು ಈ ಟೂರ್ನಮೆಂಟ್ ಉರಿಯಲ್ಲ, ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಈ ಟೂರ್ನಮೆಂಟ್ ಕ್ವಾಲಿಫೈ ಆಗಲ್ಲ ನೀವು, ನಾನೇ ಹೇಳ್ತಾ ಇದ್ದೀನಿ. ಆ್ಯಂಡ್ ನೋಡೋಣ, ಪಾಸಿಟಿವಿಟಿ ಸ್ವಲ್ಪ ಇಟ್ಕೊಬೇಕು, ಪಾಸಿಟಿವ್ ತೊಗೋಬೇಕು ಎಲ್ಲ ಮ್ಯಾಚಿಂದ ಕೂಡ, ನೆಗೆಟಿವ್ ಎಲ್ಲ ಬಿಟ್ಬಿಟ್ಟು ಪಾಸಿಟಿವ್ ತೊಗೋಬೇಕು ಅಂತ ಹೇಳ್ತಾರೆ. ನೋಡೋಣ ನೆಕ್ಸ್ಟ್ ಮ್ಯಾಚು ತಿರ್ಗಾ ಇದೇ ಸ್ಟೇಟ್ಮೆಂಟ್ ಬರುತ್ತಾ ಅಥವಾ ಗೆದ್ದು ತೋರಿಸ್ತಾರೇನೋ ಅಂತ. ಅಪ್ಡೇಟ್ ನಂಬರ್ 4, ಎಲ್ಲೋದ್ರಪ್ಪ ನಮ್ಮ ನುವಾನ್ ತುಷಾರ, RCBಯ ಪ್ಲೇಯರು ಕಳೆದೋಗ್ಬಿಟ್ಟವ್ರ, ಏನಾಯಿತು ಕತೆ ಇವ್ರದ್ದು? ಅದೇನೋ ಕೋರ್ಟಲ್ಲೆಲ್ಲ ಕೇಸ್ ಹಾಕಿದ್ರಲ್ಲ, ಅದು ಇದು ಅಂತೆಲ್ಲ ಕೇಳ್ಬೋದು ನೀವು. ಅದನ್ನ ವಿಡ್ರಾ ಮಾಡ್ಕೊಡ್ರಪ್ಪ, ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ ವಿರುದ್ಧವಾಗ ಕೇಸ್ ಹಾಕ್ಬಿಟ್ಟಿದ್ರು, ಅದನ್ನೆಲ್ಲ ವಿಡ್ರಾ ಮಾಡ್ಕೊಂಡು ಕಾಲಿಡ್ಕೊಂಡಿದ್ದಕ್ಕೆ ಹೋಗಿದ್ರು. ಆ್ಯಂಡ್ ಇವಾಗ ಗಲಿ ಕ್ರಿಕೆಟ್ನ ಆಡ್ತಾವ್ರೆ ಶ್ರೀಲಂಕಾದಲ್ಲಿ ನುವಾನ್ ತುಷಾರ. ಸೊ ವಿಷುವಲ್ಸು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ರೋಡಲ್ಲೆಲ್ಲ ಕ್ರಿಕೆಟ್ನ ಅಂದರೆ ರೋಡಲ್ಲಿ ಗ್ರೌಂಡಲ್ಲಿ ಅಲ್ಲಿ ಇಲ್ಲೆಲ್ಲ ಕ್ರಿಕೆಟ್ ಆಡ್ತಾವ್ರೆ, ಚಿಕ್ಕ ಮಕ್ಕಳ ಜೊತೆಗೆ ಅವ್ರ ಜೊತೆಗೆಲ್ಲ ಕ್ರಿಕೆಟ್ ಆಡ್ತಾವ್ರೆ. ಇನ್ನೇನು ಮಾಡ್ತಾರೆ ಅಲ್ಲಿ, ಆ್ಯಕ್ಟಿವ್ ಆಗಿ ಇಲ್ಲೂ ಕೂಡ ಕ್ರಿಕೆಟ್ ನಡೀತಾ ಇಲ್ಲ. ಆ್ಯಂಡ್ ಇವ್ರನ್ನ ಬಿಡೋದಕ್ಕೂ ಕೂಡ ಬಿಡಲಿಲ್ಲ. ಅಲ್ಲಿ ನಿನಗೆ ಹಂಗೆ ಪ್ರಾಬ್ಲಮ್ ಇದೆ, ಹಿಂಗೆ ಪ್ರಾಬ್ಲಮ್ ಇದೆ, ಹಿಂಗೆ ಫಿಟ್ನೆಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ರೆಸ್ಟ್ರಿಕ್ಟ್ ಮಾಡಿದ್ರು. ಇನ್ನೇನು ಮಾಡ್ತಾರೆ ಟೈಮ್ ಪಾಸಿಗೆ, ಅಲ್ಲಿ ಇಲ್ಲಿ ಶ್ರೀಲಂಕಾದಲ್ಲೇ ಕ್ರಿಕೆಟ್ನ ಆಡ್ಕೊಂಡು ಅವ್ರು ಅಷ್ಟೇ. ಸೊ ಇವರು ಈ ಸೀಸನು RCBಗೆ ಬರ್ತಾ ಇಲ್ಲ. ಅಪ್ಡೇಟ್ ನಂಬರ್ 5, ನಿನ್ನೆ ಮ್ಯಾಚ್ನ ಗೆಲ್ತಾ ಇದ್ದಂಗೆ ಋತುರಾಜ್ ಗಾಯಕ್ವಾಡ್ ಬೈಕ್ ಸ್ಟೇಟ್ಮೆಂಟ್ ಹಾಕಿಕೊಂಡಿದ್ದಾರೆ. ಈ ಒಂದು ವಿನ್ನ ನಾವು ಟ್ರಿಬ್ಯೂಟ್ ಆಗಿ ಕೊಡ್ತೀವಿ ಇವ್ರಿಗೆ, ಮುಖೇಶ್ ಕುಮಾರ್ ಅವ್ರನ್ನೂ ಕಳಿಸ್ಬಿಡ್ತೀನಿ ಅಂದ್ಬಿಟ್ರೆ, ಮುಖೇಶ್ ಚೌಧರಿ ಅವರ ಅಮ್ಮಂಗೆ ನಾನು ಇದನ್ನು ಕ್ರೆಡಿಟ್ ಹಾಕಿ ಕೊಡ್ತಾ ಇದ್ದೀನಿ, ಟ್ರಿಬ್ಯೂಟ್ ಹಾಕಿ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಮ್ಯಾಚ್ಗಿನ ಮುಂಚೆನೇ ಎಲ್ಲರಿಗೂ ಹೇಳಿಬಿಟ್ಟಿದೆ, ಈ ಮ್ಯಾಚ್ನ ನಾವು ಮುಖೇಶ್ ಚೌಧರಿಗೋಸ್ಕರ ಗೆಲ್ಲೇಬೇಕು ಅಂತ ಹೇಳಿದ್ದೆ. ಅಂದರೆ ಏನು ಪ್ರತಿಯೊಂದು ಮ್ಯಾಚ್ ಸೋಲ್ಬೇಕು ಅಂತ ಬರ್ತಿದ್ರು ಅಂತ ಕೇಳಿದ್ರೆ ಆ ಥರ ಅಲ್ಲ, ಗೆಲ್ಲಬೇಕು, ಪಣ ತೊಟ್ಟು ಗೆಲ್ಲಬೇಕು. ಈ ಮ್ಯಾಚ್ ಅವರು ಪಣ ತೊಟ್ಟು ಆಡ್ತಾ ಇದ್ದಾರೆ, ಕಷ್ಟದ ಸಿಚುವೇಶನ್ ಬಂದ್ಬಿಟ್ಟು ಆಡ್ತಾ ಇದ್ದಾರೆ. ಈ ಮ್ಯಾಚ್ನ ಗೆದ್ದೇ ತಿರಬೇಕು ಅಂತ ನಾವು ಬಂದಿದ್ವಿ. ಆ್ಯಂಡ್ ಪುಣ್ಯವಾಗಿ ಎಲ್ಲರೂ ಕೂಡ ಗೆಲುವಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ಗೆದ್ವಿ ನಾವು ಪುಣ್ಯಕ್ಕೆ.
ಆ್ಯಂಡ್ ಈ ಒಂದು ಮ್ಯಾಚ್ನ ಟ್ರಿಬ್ಯೂಟ್ ಆಗಿ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಮ್ಯಾಚ್ಗಿಂತ ಮುಂಚೆನೇ ಪ್ರಿಪೇರ್ ಆಗಿರುತ್ತೆ, ಈ ಮ್ಯಾಚ್ ಶತಾಯಗತಾಯಿ ಗೆಲ್ಲೇಬೇಕು ಅಂತ. ಅಪ್ಡೇಟ್ ನಂಬರ್ 6, IPL ಇತಿಹಾಸದಲ್ಲೇ ಮುಂಬೈ ಇಂಡಿಯನ್ಸ್ ಅವರು ಹೌದು 5 ಕನ್ಸಿಕ್ಯೂಟಿವ್ ಲಾಸ್ ಆದ ನಂತರ ಟ್ರೋಫಿ ಗೆದ್ದಿರುವಂಥ ಉದಾಹರಣೆ ಕೂಡ ಇದೆ ಮುಂಬೈ ಇಂಡಿಯನ್ಸು. ಬಟ್ 3 ಕನ್ಸಿಕ್ಯೂಟಿವ್ ಲಾಸು ಮುಂಬೈ ಇಂಡಿಯನ್ಸ್ಗೆ ಅವರ ಹೋಮ್ ಗ್ರೌಂಡಲ್ಲಿ ಇತಿಹಾಸದಲ್ಲೇ ಆಗಿರಲಿಲ್ವಂತೆ. ಅದು ಇವಾಗ ಆಗಿದೆ. 3 ಕನ್ಸಿಕ್ಯೂಟಿವ್ ಲಾಸ್ ಇನ್ನೇ ಹೋಮ್ ಗ್ರೌಂಡ್. ನಮ್ಮ RCBಗೆಲ್ಲ ಆಗಿದೆ ಬಿಡಿ, ಬಟ್ ಮುಂಬೈ ಇಂಡಿಯನ್ಸ್ ಸೋತಿರಲಿಲ್ಲ, ಅದು ಕೂಡ ಇವಾಗ ಆಗೋಗ್ಬಿಟ್ಟಿದೆ. ಸೊ ಎಲ್ಲಿಂದ ಕಮ್ಬ್ಯಾಕ್ ಮಾಡೋದಿದೆಯಲ್ಲ ಮುಂಬೈ ಇಂಡಿಯನ್ಸು, 2 ಮ್ಯಾಚ್ನ ಗೆದ್ದು ಇಷ್ಟೆಲ್ಲ ಮ್ಯಾಚ್ನ ಸೋತಿ ಕಮ್ಬ್ಯಾಕ್ ಮಾಡೋದಿದೆಯಲ್ಲ, ಸೊ ಇದು ಸಿಕ್ಕಾಪಟ್ಟೆ ಕಷ್ಟಕರವಾಗಿಯೇ ಕಾಣಿಸ್ತಾ ಇದೆ. ಏನು ಗುರು ಒಂದು ಟೈಮ್ ಹಂಗೆ ಹೇಳ್ತೀಯ, ಒಂದು ಕಡೆ ಹಿಂಗೆ ಹೇಳ್ತೀಯ, ಇಲ್ಲ ಮುಂಬೈ ಇಂಡಿಯನ್ಸ್ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ತೀಯ, ಇವಾಗ ಡೌಟು ಅಂತ ಹೇಳ್ತೀಯ. ಹೌದು ಗುರು, ಸಿಚುವೇಶನ್ ನೋಡ್ತಂದ್ರೆ ಅವ್ರು ಟೀಮಲ್ಲಿ ಆಗ್ತಿರೋಂಥ ವೈಬು, ಅವ್ರ ಟೀಮಲ್ಲಿ ಇರೋವಂಥ ಒಂದು ನೆಗೆಟಿವ್ ವೈಬ್ಸ್ ಜಾಸ್ತಿ ಆಗೋಗ್ಬಿಟ್ಟಿದೆ ಮುಂಬೈ ಇಂಡಿಯನ್ಸಲ್ಲಿ ಅಂತ ನನಗೇನೋ ಫೀಲ್ ಆಗ್ತಾ ಇದೆ. ಹೌದು, ತಿಲಕ್ ವರ್ಮೆಯಿಂದ ಲಾಸ್ಟ್ ಮ್ಯಾಚ್ ಗೆದ್ದಿರ್ಬೋದು, ಬಟ್ ಆದರೂ ಕೂಡ ಏನೋ ಒಂದು ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ ಮುಂಬೈ ಇಂಡಿಯನ್ಸಲ್ಲಿ ಕಾಣಿಸ್ತಾ ಇದೆ. ಕ್ವಾಲಿಫೈ ಆಗೋದು ಕೂಡ ಡೌಟ್ ಥರನೇ ಕಾಣಿಸ್ತಾ ಇದೆ. ಅಪ್ಡೇಟ್ ನಂಬರ್ 7, ಹಾರ್ದಿಕ್ ಪಾಂಡ್ಯ ಅವರು ನನ್ನ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಮಾತಾಡಿದ್ದಾರೆ. ಏನಂತ ಹೇಳೋಣ, ಬಂದು ಈ ಕಡೆ ಬ್ಯಾಟಿಂಗೂ ನೆಟ್ಗಾಡಿಲ್ಲ, ಈ ಕಡೆ ಬೌಲಿಂಗೂ ನೆಟ್ಗಾಡಿಲ್ಲ. ಅವರೇ ಹೇಳಿರೋದು ಹಿಂಗೆ, ಏನಂತ ಹೇಳೋಣ, ಬ್ಯಾಟಿಂಗಲ್ಲೂ ಹೋದ್ವಿ, ಬೌಲಿಂಗಲ್ಲೂ ಹೋದ್ವಿ, ಆ್ಯಂಡ್ ಬ್ಯಾಟಿಂಗಲ್ಲಿ ಇನಿಷಿಯಲ್ ವಿಕೆಟ್ಸ್ಗಳು 3 ವಿಕೆಟ್ನ ನಾವು ಬೇಗ ಕಳ್ಕೊಂಡಿದ್ದಿದೆಯಲ್ಲ, ಅಲ್ಲೇ ಒಂದು ರೇಂಜಿಗೆ ನಮ್ಮ ಮ್ಯಾಚ್ನ ಸೋತಂಗಿತ್ತು, ಹಿಡ್ತಾ ಅಲ್ಲೇ ಸಾಧಿಸ್ಬಿಟ್ರು CSK ಅವರು. 3 ವಿಕೆಟ್ ನಾವು ಕಳ್ಕೊಬಾರ್ದಾಗಿತ್ತು ಪೋಪ್ಳಲ್ಲಿ, ಆ್ಯಂಡ್ 29 ರನ್ ಅಷ್ಟೇ ಪೋಪ್ಳಲ್ಲಿ ಬಂದಿದ್ದು. ಸೊ ಅಲ್ಲೇ ಒಂದು ರೇಂಜಿಗೆ ಸೋತೋಗ್ಬಿಡ್ವಿ. ಪ್ರೆಷರು ಕಂಟಿನ್ಯೂಸ್ ಆಗಿ ಬಿಲ್ಡಪ್ ಆಗ್ತಿತ್ತು. ಅಲ್ಲೇನಾದ್ರು ವಿಕೆಟ್ಸ್ನ ಕಳ್ಕೊಂಡಿರಲಿಲ್ಲ ಅಂತಂದರೆ ರನ್ ರೇಟ್, ನೆಟ್ ರನ್ ರೇಟ್ ಮೇಲೆ ಏನಾದ್ರು ಅಂದರೆ ಸ್ಕೋರಿಂಗ್ ರೇಟ್ ಮೇಲೆ ಏನಾದ್ರು ಸ್ವಲ್ಪ ಹಿಡ್ತಾ ಇತ್ತು ಅಂತಂದಿದ್ರೆ ಖಂಡಿತ ಆಗಿರ್ಬೋದಾಗಿತ್ತು, ಏನೋ ಸ್ವಲ್ಪ ಹತ್ರ ಬಂದಿರ್ಬೋದಾಗಿತ್ತು. ಸೊ ಇದು ಕಂಪ್ಲೀಟ್ಲಿ ನಾವು ವರ್ಸ್ಟಾಗಿ ಪರ್ಫಾರ್ಮ್ ಮಾಡಿದ್ದೀವಿ ಅಂತ ಅವ್ರನ್ನೇ ಹೇಳ್ಕೊಂಡಿದ್ದಾರೆ. ಸೊ ಸಿಟ್ ಆ್ಯಂಡ್ ಟಾಕು, ಡ್ರೆಸ್ಸಿಂಗ್ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಅದು ಇದು ಅಂತೆಲ್ಲ ಯಾವಾಗಲೂ ಹೇಳ್ತಿದ್ರಲ್ಲ, ಆ ಥರ ಎಲ್ಲ ಏನೂ ಹೇಳಿಲ್ಲ. ನಾವು ಕೂತ್ಕೊಂಡು ಮಾತಾಡ್ತೀವಿ, ಮತ್ತೆ ಕಮ್ಬ್ಯಾಕ್ ಮಾಡ್ತೀವಿ ಸ್ಟ್ರಾಂಗಾಗಿ, ಅದು ಇದು ಅಂತೆಲ್ಲ. ಒಟ್ಟಲ್ಲಿ ಹೋಪ್ಸ್ ಇದೆ ಅವರಿಗೆ, ಮತ್ತೆ ರಿಕವರ್ ಆಗ್ತಾರೆ ಅಂತ ಮುಂಬೈ ಇಂಡಿಯನ್ಸು. ಕಾದು ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 8, ನಿನ್ನೆ ಸಿಕ್ಕಾಪಟ್ಟೆ ಸೈಕ್ ಅಪ್ಡೇಟ್ನ ಕೊಟ್ಬಿಟ್ರು. ಮ್ಯಾಚ್ಗಿನ ಮುಂಚೆನೇ ಅದೇ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ರಿಪ್ಲೇಸ್ಮೆಂಟ್ನ ಅನೌನ್ಸ್ ಮಾಡಿಬಿಟ್ರು. ಇನ್ನೂ ಒಂದು ಹೊಸ ಎಂಟ್ರಿ ಆಗಿದೆ, ಟೋಟಲ್ ಆಗಿ 2 ಹೊಸ ಎಂಟ್ರಿ ಆಗಿದೆ IPLಗೆ. ಈ ಕಡೆಯಿಂದ ಬೆನ್ ಡಕೆಟ್ ಜಾಗನ ರಿಪ್ಲೇಸ್ ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ. ರಿಯಾನ್ ಅಹ್ಮದ್ ಇವ್ರ ಬಡೆಯಲ್ಲಿ ರಿಪ್ಲೇಸ್ ಮಾಡಿದ್ದಾರೆ. ಯಾರ ಜಾಗ ಅಂದರೆ ಆಯುಷ್ ಮಾತ್ರ ಅವರ ಜಾಗದಲ್ಲಿ ರಿಪ್ಲೇಸ್ಮೆಂಟ್, ಅವ್ರು ರೋಲ್ಡ್ ಔಟ್ ಅಂತ ಅಫಿಷಿಯಲಿ ಕನ್ಫರ್ಮ್ ಆಗ್ಬಿಟ್ರಲ್ಲ, ಅವ್ರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ನ ಈಗ ಅನೌನ್ಸ್ ಮಾಡಿದ್ದಾರೆ. ಅದೇ ಆಕಾಶ್ ಮದ್ವಾಳ್ ಅವ್ರನ್ನ ಅನೌನ್ಸ್ ಮಾಡಿದರೆ. ಒಬ್ಬ ರೈಟ್ ಆರ್ಮ್ ಮೀಡಿಯಂ ಪೇಸ್ ಬೌಲರ್ನ ಕೇಳಿರ್ತಾರೆ ಇವ್ರ ಹೆಸರನ್ನ. ಮುಂಬೈ ಇಂಡಿಯನ್ಸ್ ಕಾಡಿದ್ದಾರೆ, ರಾಜಸ್ಥಾನ್ ರಾಯಲ್ಸ್ ಕಾಡಿದ್ದಾರೆ. ಇವರ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ 61 ವಿಕೆಟ್ಸ್ನ ತೆಗೆದಿದ್ದಾರೆ 56 ಮ್ಯಾಚಲ್ಲಿ. 56 ಮ್ಯಾಚು ಕೂಡ ಬೌಲಿಂಗ್ ಮಾಡಿದ್ದಾರೆ. ಆ್ಯಂಡ್ 5 for 5 ಇವರ ಬೆಸ್ಟ್ ಇದೆ. ಎಲ್ಲ ಒಂದು ಮ್ಯಾಚ್ ಸೈಕಾಗಿ ಪರ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ. ಅದು ಬಿಟ್ಟು ನೋಡ್ತಾರೆ 56 ಮ್ಯಾಚಲ್ಲಿ 61 ವಿಕೆಟ್ ಅಂತಂದರೆ ಏನು ಅಂತ ಮಾಡ್ದ, ಹೆವಿ ಮಾಡ್ದ, ಇಂಪ್ರೆಸಿವ್ ಪರ್ಫಾರ್ಮರ್ ಅಂತ ಏನು ಹೇಳೋದಕ್ಕಾಗೋದಿಲ್ಲ. ಬಟ್ ಇವಾಗ ಚೆನ್ನಾಗಿದೆ, ಇವಾಗ ಜಸ್ಟ್ ಎಸ್ ಎ ಬ್ಯಾಕಪ್ ತೊಗೊಂಡಿರೋ ಥರ ಕಾಣಿಸ್ತಾ ಇದೆ. ಇವಾಗ ಮುಖೇಶ್ ಚೌಧರಿ ಆಗಿರಲಿ, ಕಂಬೂಜ್ ಆಗಿರಲಿ, ಚಿಮ್ಮಿ ಓಟನ್ ಆಗಿರಲಿ, ಎಲ್ಲ ಸೈಕಾಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರಲ್ಲ, ಏನು ಅಂಥ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೊತೀನಿ. ಅಪ್ಡೇಟ್ ನಂಬರ್ 9, ಕಂಕಷನ್ ಸಬ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡಿದ್ರೆ ರವಿಚಂದ್ರನ್ ಅಶ್ವಿನ್ ಅವರು. ಏನಾಗ್ತಿದೆ IPLಲ್ಲಿ, ಹೌದು ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೀನಿ, ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಅಶ್ವಿನ್ ಅವರು ಕೂಡ ಕ್ವೆಶನ್ ಮಾಡಿದ್ದಾರೆ. ಒಂದು ಟೀಮ್ಗೆ ಒಂಥರ, ಒಂದು ಟೀಮ್ಗೆ ಇನ್ನೂ ಒಂಥರ ಮಾಡುವಂಥದ್ದು ಸಿಕ್ಕಾಪಟ್ಟೆ ತಪ್ಪು. ಮುಂಬೈ ಇಂಡಿಯನ್ಸ್ ಅನ್ನೋ ಮಾತ್ರಕ್ಕೆ ನೀವು ಯಾವಾಗಲೂ ನೋಡಿ ಮುಂಬೈ ಎಷ್ಟೊಂದು ಜನ ಮಾತಾಡಿದ್ದಾರೆ, ಬರೀ ರವಿ ಅಶ್ವಿನ್ ಮಾತಾಡ್ತಿರೋದಲ್ಲ, ಫ್ಯಾಫ್ ಟು ಪ್ಲೇಸಸ್ ಮಾತಾಡಿದ್ದಾರೆ, ಈ ವಿಚಾರದಲ್ಲಿ ಹಲವಾರು ವಿಚಾರದಲ್ಲಿ ಮಾತಾಡಿದರೆ, ಟಾಸ್ ವಿಚಾರದಲ್ಲಿ ಮಾತಾಡಿದರೆ. ಮುಂಬೈ ಇಂಡಿಯನ್ಸ್ ಅನ್ನೋ ಒಂದು ಮಾತ್ರಕ್ಕೆ ಸ್ವಲ್ಪ ಫೇವರಬಲ್ ಆಗಿರ್ತಾರೆ ಅಂಪೈರ್ಸ್ಗಳಾಗಿರಲಿ, ಮ್ಯಾಚ್ ರೆಫ್ರಿಗಳಾಗಿರಲಿ. ಅದೇನಕ್ಕೆ ಅಂತ ಗೊತ್ತಿಲ್ಲ, ಯಾವಾಗಲೂ ಇದೇ ಥರನೇ ಆಗ್ತಾ ಇರೋದೆ. ಆ್ಯಂಡ್ ಗೊತ್ತಿರೋದನ್ನು ಏನು ಸ್ಪೆಷಲ್ ಈ ಒಂದು ಸೀಸನಲ್ಲಿ ನೋಡಿದ್ದೀವಿ, ಎಷ್ಟಲ್ಲಿ ನೋಡಿದ್ದೀವಿ ಮುಂಬೈ ಇಂಡಿಯನ್ಸ್ ಪರವಾಗಿ ಡಿಸಿಷನ್ ಹೋಗಿರುವಂಥದ್ದು. ಸುಮಾರು ಸಲ ಹೋಗ್ಬಿಟ್ಟಿದ್ದೀವಿ. ಅದು ಬೌಂಡ್ರಿ ಲೈನ್ ಕ್ಯಾಚ್ ವಿಚಾರದಾರರು ಆಗಿರ್ಬೋದು, ಆ ಗ್ಲೌಸ್ ಚೇಂಜ್ ವಿಚಾರದಾರರು ಆಗಿರ್ಬೋದು, ಆ್ಯಂಡ್ ಈ ಒಂದು ಶೋಲ್ಡರ್ ಇಂಜುರಿನ ಕಂಕಷನ್ ಸಬ್ಸ್ಟಿಟ್ಯೂಟ್ ಆಗಿ ಕೊಡೋ ವಿಚಾರದಾರರು ಆಗಿರ್ಬೋದು. ಸುಮಾರು ಕಡೆಯಿಂದ ಹೊಡಿತಾ ಇದೆ. ನಮಗೆ ಡೌಟ್ಗಳು ಸಿಕ್ಕಾಪಟ್ಟೆ ಬರ್ತೈತೆ, ಏನಾಗ್ತಿದೆ ಅಂತ ಹೇಳಿ. ಮುಂಬೈ ಇಂಡಿಯನ್ಸ್ ಪರವಾಗಿಲ್ಲ ಡಿಸಿಷನ್ ಹೋದಾಗ. ಇದು ಬರೀ ಈ ಸೀಸನ್ ಕತೆ ಮಾತ್ರ ಅಂತಲ್ಲ, ಹಲವಾರು ಸೀಸನಿಂದ ಇದೇ ಕತೆನೇ ಆಗ್ತಾ ಇರೋಂಥದ್ದು. ಇದ್ರ ಬಗ್ಗೆ ರವಿ ಅಶ್ವಿನ್ ಸ್ವಲ್ಪ ಕ್ವಶನ್ ರೈಸ್ ಮಾಡಿದ್ದಾರೆ. ಏನಪ್ಪ ಮಾಡಿದ್ದಾರೆ ನೀವು IPLಲ್ಲಿ, ಅನ್ಫೇರ್, ಸಿಕ್ಕಾಪಟ್ಟೆ ಅನ್ಫೇರ್ ಇದು ಅಂತ. ಇದಿಷ್ಟು ಆಗಿದ್ದು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ.